ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು AV ಚಾನಲ್. ನಮ್ಮನೇಲಿ ಸಂಕ್ರಾಂತಿ ಸ್ಪೆಷಲ್ ಸಜ್ಜೆ ರೊಟ್ಟಿನ ಯಾವ ರೀತಿ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನಮ್ಮ ತಮ್ಮ ಬಂದ್ಬಿಟ್ಟು ಈ ಸಜ್ಜೆನ ಮೊದಲನೇ ಹಸನು ಮಾಡಿ ಇಟ್ಕೊಂಡಿದ್ರು. ಹಸನು ಮಾಡಿದಂತಹ ಸಜ್ಜೆಗೆ ಈ ಒಂದು ಕಡಲೆಬೇಳೆ ಮತ್ತು ಉದ್ದಿನ ಕಾಳು, ಹೆಸರು ಕಾಳು, ಹಲಸಂದಿ ಕಾಳು ಇವಿಷ್ಟನ್ನು ಕೂಡ ಫ್ರೈ ಮಾಡಿ ಅದರ ಜೊತೆಗೆ ಉಪ್ಪು ಮತ್ತು ಜೀರಿಗೆಯನ್ನು ಹಾಕಿ ಮಿಷನ್ಗೆ ಹಾಕ್ಸ್ಕೊಂಬಂದಿದ್ರು. ಮಿಷನ್ಗೆ ಹಾಕ್ಸ್ಕೊಂಬಂದಂಥ ಹಿಟ್ಟಿಗೆ ಎಕ್ಸ್ಟ್ರಾ ಬಂದ್ಬಿಟ್ಟು ಈ ಒಂದು ಶೇಂಗನ ಫ್ರೈ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಆ ಮಿಕ್ಸಿಗೆ ಹಾಕ್ಕೊಂಡಂತಹ ಪುಡಿನ ಈ ಒಂದು ಹಿಟ್ಟಿಗೆ ಮಿಶ್ರಣ ಮಾಡಬೇಕು. ಹಿಟ್ಟನ್ನು ಕಲಿಸೋದು ಯಾವ ರೀತಿಯಪ್ಪ ಅಂತಂದರೆ, ಕೆಲವೊಬ್ಬರು ಬಿಸಿನೀರನ್ನು ಯೂಸ್ ಮಾಡ್ತಾರೆ, ಕೆಲವೊಬ್ಬರು ತಣ್ಣೀರನ್ನು ಯೂಸ್ ಮಾಡ್ತಾರೆ. ನಮ್ಮ ತಮ್ಮ ಬಂದ್ಬಿಟ್ಟು ಇಲ್ಲಿ ಬಿಸಿನೀರಲ್ಲಿ ಹಿಟ್ಟನ್ನು ಕಲಿಸ್ತಾರೆ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಆ ಕಲಿಸಿದಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡ್ಬಿಟ್ಟು ಉಂಡೆಗಳನ್ನಾಗಿ ಮಾಡಿ ಅದನ್ನು ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ರೆಡಿಯಾದಂತಹ ಉಂಡೆಗೆ ಎಳ್ಳಾಗಿರ್ಬೋದು ಮತ್ತು ಮೆಣಸಿನ ಬೀಜ, ಜೀರಿಗೆ ಇವೆಲ್ಲವನ್ನು ಕೂಡ ಅಂಟಿಸಿ ಅದನ್ನು ತೆಳುವಾಗಿ ಹಗುರವಾಗಿ ತಟ್ತಾ ಹೋಗಬೇಕು. ಈ ರೀತಿಯಾಗಿ ತಟ್ತಾ ಹೋದರೆ ಆ ಒಂದು ಸಜ್ಜೆ ರೊಟ್ಟಿ ರೆಡಿಯಾಗುತ್ತೆ. ರೆಡಿಯಾದಂತಹ ಸಜ್ಜೆ ರೊಟ್ಟಿನ ಸುಡೋದಕ್ಕೂ ಮುಂಚೆನೇ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಪೇಪರಿಗೆ ಹಾಕಿರ್ತೀವಲ್ಲ, ಆ ಪೇಪರ್ ಮೇಲೇ ಹಸಿ ಬಟ್ಟೆಯನ್ನು ತಗೊಂಡು ಆ ಒಂದು ಹಿಟ್ಟನ್ನು ಹೋಗೋದಕ್ಕೆ ಒಂದು ತೇವನ್ನು ಮಾಡಿಕೊಂಡು ಹಿಟ್ಟನ್ನೆಲ್ಲ ಒರೆಸ್ತಾ ಹೋಗ್ತೀವಿ. ಅದಾದಮೇಲೆ ಹಂಚಿನ ಮೇಲೆ ಹಾಕಿಬಿಟ್ಟು ಅಲ್ಲೂ ಕೂಡ ಹಿಂಭಾಗದಲ್ಲಿ ಇದ್ದಂಥ ಹಿಟ್ಟನ್ನು ಕೂಡ ಒರೆಸ್ತಾ ಹೋಗ್ತೀವಿ. ಈ ರೀತಿಯಾಗಿ ನಮ್ಮ ಮನೇಲಿ ನಾವು ಸಜ್ಜೆ ರೊಟ್ಟಿನ ಪ್ರಿಪ್ರೇಷನ್ ಮಾಡ್ತೀವಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.